ನಮಸ್ಕಾರ, ಇದು 7 Days ವಾಯ್ಸ್ ನ್ಯೂಸ್ ಚಾನಲ್ TVG. ಇವತ್ತು 27ನೇ ತಾರೀಕು ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಅಂತ ಏನು ಅಭಿಯಾನ ಮಾಡ್ತಾಯಿದ್ರು ಗೋವು ಭಕ್ತರು. ಇವತ್ತು ಜಯದೇವ ಸರ್ಕಾರದ AC ಕಚೇರಿ ತಲುಪಿ AC ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದು ದಾವಣಗೆರೆಲ್ಲ ಇಡೀ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಗೋಮಾತಾ ಗೌರವ ದಿನ. ಈ ದಿನವನ್ನು ಗೋಮಾತೆ ದಿನ ಅಂತಲೇ ನಿರ್ಧರಿಸಬೇಕು ಅಂತಲೂ ಕೂಡ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ದಾವಣಗೆರೆ ಅಸಂಖ್ಯಾತ ಗೋವಿನ ಭಕ್ತರು ಹುಡುಗರು ಭಾಗವಹಿಸಿದರು. ರಾಜು ವೀರಣ್ಣ, ಚೇತನ್ ರಾವ್, ಪ್ರವೀಣ್ ಜಾಧವ್, ಅಜಯ್, ಪರಶುರಾಮ್ ನಡುಮನಿ, ಮಂಜು ಪೈಲ್ವಾನ್ ಇನ್ನು ಅನೇಕ ಹುಡುಗರು ಕೂಡ ಜಯದೇವ ಸರ್ಕಾರದ AC ಕಚೇರಿವರೆಗೂ ಈ ಅಭಿಯಾನ ಕಾರ್ಯಕ್ರಮವನ್ನು ಇವತ್ತು ಕೊನೆಯ ದಿವಸವನ್ನಾಗಿ ಮುಗಿಸಿದ್ರು. AC ಕಚೇರಿಗೆ ತಲುಪಿ AC ಸಾಹೇಬರಿಗೆ ಮನವಿ ಪತ್ರನ ಸಲ್ಲಿಸಿದರು. ಪ್ರಾಣಿಯಾಗಿ ಮಾಡಬೇಕಂತಂದು ಈ ಒಂದು ಸಮಿತಿಯ ವತಿಯಿಂದ ನಮ್ಮ ರಾಜು ಈರಣ್ಣವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಂತೀನಿ. ಒಂದು ಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜು ಪಿ ವೀರಣ್ಣನವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸಮಿತಿಯಿಂದ. ಗೋ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ. ಎಲ್ಲ ಆಗಮಿಸತಕ್ಕಂಥ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಾ, ಈ ದಿವಸ 27ನೇ ತಾರೀಕು ದೇಶದಾದ್ಯಂತ 5,000 ನಗರಗಳಲ್ಲಿ ಏಕಕಾಲಕ್ಕೆ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಎಂದು ಘೋಷಿಸಬೇಕೆಂದು ಮನವಿಯನ್ನು ಸಲ್ಲಿಸಲಾಗುತ್ತಿದೆ. ಇದೇ ರೀತಿ ಗೋಮಾತೆ ಈ ತಿಂಗಳು 27ನೇ ತಾರೀಕನ್ನು ಗೋಮಾತೆ ದಿವಸ ಎಂದು ಯಾವ ರೀತಿಯಾಗಿ ಫಾದರ್ಸ್ ಡೇ, ಮದರ್ಸ್ ಡೇ ಆ ಥರ ಇತ್ತಲ್ಲ, ಅದೇ ಥರ ಕೇಂದ್ರ ಸರ್ಕಾರಕ್ಕೆ 27ನೇ ತಾರೀಕನ್ನು ಗೋಮಾತೆ ದಿವಸ ಎಂದು ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಬೇಕೆಂದು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯಿಸುತ್ತೇವೆ. ಹಾಗೂ ಈ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿ ಎಂದು ಘೋಷಿಸಬೇಕೆಂದು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮುಖಾಂತರ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದೆರಡು ಮಾತಾಡಬೇಕಂತ ಕೇಳ್ತೀನಿ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಇವತ್ತು ಭಾರತ ದೇಶದಲ್ಲಿ ಗೋಮಾತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಗೋಮಾತೆ ಅಂದರೆ ಮುಕ್ಕೋಟಿ ದೇವರಿಗಿಂತಲೂ ಹೆಚ್ಚಿನ ಶಕ್ತಿ ಗೋಮಾತೆಗಿದೆ ಅನ್ನೋಂಥ ಒಂದು ಅಚಲವಾದ ನಂಬಿಕೆ ನಮ್ಮ ಸಮುದಾಯದಲ್ಲಿ, ನಮ್ಮ ದೇಶದಲ್ಲಿ. ಗೋಮಾತೆ ಎಲ್ಲರಿಗಿಂತಲೂ ಸರ್ವಶ್ರೇಷ್ಠ ಅಂದರೆ ಗೋಮಾತೆ ಅಂತೇಳಿ ನಾವು ಭಾವಿಸಿದ್ದೇವೆ. ಒಂದು ಗೃಹ ಪ್ರವೇಶ, ಮನೆಯನ್ನ ಕಟ್ಟಿ ಗೃಹ ಪ್ರವೇಶ ಮಾಡಬೇಕಾದ್ರೆ ಹಸುವನ್ನು ಕರ್ಕೊಂಡೋಗಿ ಒಳಗೆ ಬಂದ ಮೇಲೆ ಅದಕ್ಕೆ ಶ್ರೇಷ್ಠವಾದಂಥ ಒಂದು ಇದು ಅಂತ ನಾವು ನಂಬಿದ್ದೇವೆ. ಅದೇ ರೀತಿ ಇವತ್ತು ಇಡೀ ದೇಶದಂತ 5,000 ತಾಲೂಕುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇಡೀ ದೇಶದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಎಲ್ಲ ನಗರಗಳಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳು, ಎಲ್ಲ ಸಮಾಜದ ಮುಖಂಡರು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ನೋಡಿ, ಇದು ಪ್ರಾರಂಭ. ಮೋದಿಜಿ ಅವರು ಒಂದು ಹೊಸ ಕಾನೂನು ತರಬೇಕಾಗಿದೆ. ಹೊಸ ಕಾನೂನು ಹೆಂಗಂದ್ರೆ, ಯಾರಾದ್ರೂ ಒಂದು ಗೋ ಹತ್ಯೆ ಮಾಡಿದ್ರೆ ಮರಣ ದಂಡನೆ, ಪಬ್ಲಿಕ್ ಅಲ್ಲೇ ನೇಣು ಹಾಕ್ಬೇಕು. ಗೋ ಅಂತಕರಿಗೆ ಪಬ್ಲಿಕ್ ಅಲ್ಲಿ ನೇಣು ಹಾಕ್ಬೇಕಂತ ಮೋದಿಜಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಅಂತ ಕಾನೂನು ನೀವು ಯಾವಾಗ ತರ್ತೀರೋ ಅವತ್ತು ಒಂದು ಗೋನ್ನ ಹತ್ಯೆ ಆಗೋದಿಲ್ಲ, ಒಂದೇ ಒಂದು ಗೋ ಹತ್ಯೆ ಆಗೋದಿಲ್ಲ. ಅಂತ ಕಾನೂನು ರೋಡ್, ಪಬ್ಲಿಕ್ ರೋಡ್ ಅಲ್ಲಿ ಅಂತವ್ರು ಯಾರು ಹತ್ಯೆ ಮಾಡ್ತಾರೋ, ಯಾರು ಇದು ಏನು ಕಸಾಯಿ ಕಾನೂನುಗಳಿದಾವೆ ಅಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ಒಂದು ನೀವು ಅವರಿಗೆ ಒಂದು ಮನವಿ ಕೊಡಿ. ಕೇಂದ್ರ ಸರ್ಕಾರದಿಂದ ಎಲ್ಲೆಲ್ಲಿ ಕಸಾಯಿ ಖಾನೆಗಳಿದಾವೆ ಅವನ್ನೆಲ್ಲ ಬಂದ್ ಮಾಡ್ಬೇಕಂತಂದೇಳಿ ಕೇಂದ್ರ ಸರ್ಕಾರದಿಂದ ಒಂದು ಮನವಿ ಕೊಟ್ರೆ
ಈ ಪೊಲೀಸ್ ಇಲಾಖೆಯವರು ಎಲ್ಲದನ್ನು ಕಾನೂನು ರೀತಿಯಾಗಿ ಅದನ್ನ ಮುಚ್ಚುತ್ತಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ಮೋದಿಜಿ ಅವರೇ ಆದಷ್ಟು ಬೇಗ ಗೋ ಹತ್ಯೆ ಯಾರು ಮಾಡ್ತಾ ಇದ್ರೆ ಅವರಿಗೆ ಮರಣ ದಂಡನೆ ಶಿಕ್ಷೆ ಕೊಡಿ. ರಾಷ್ಟ್ರವ್ಯಾಪ್ತಿ ಗೋ ರಕ್ಷಣೆ ಮತ್ತು ಗೋವಂಶ ಸುರಕ್ಷಣಾ ಅಭಿಯಾನದ ಅಡಿಯಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ರಾಜ್ಯಪಾಲರು ಉದ್ದೇಶಿಸಿರುವ ಮನವಿಯನ್ನು ಹಸ್ತಾಂತರಿಸುವ ಬಗ್ಗೆ ಮಾನ್ಯರೇ ಮಾಧ್ಯಮಗಳ ಮೂಲಕ ಹಾಗೂ ನಿಮ್ಮ ಮೂಲಕ ಮನವಿ ಪ್ರಾರ್ಥಿಸುತ್ತೇನೆ. ಇಂತಿ ನಿಮ್ಮ ಗೋಮಾತೆ ಗೌರವ ಅಭಿಯಾನ ಆಹ್ವಾನ.